ಸುಪ್ರೀಂ ಕೋರ್ಟ್ನಲ್ಲಿ ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿದೆ. ತುಮುಲ್ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ಹೇಳಿಕೆ. ನನ್ನ ಹಕ್ಕಿಗಾಗಿ ಹಾಗೂ ಸತ್ಯದ ಪರವಾಗಿ ನಾನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದೆ. ಕೊನೆಗೂ ಸತ್ಯಕ್ಕೆ ಜಯ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಬೆಂಬಲ ಬೇಕಿದೆ ಎಂದು ತುಮುಲ್ ನಿರ್ದೇಶಕ ಕೊಂಡವಾಡಿ ಚಂದ್ರಶೇಖರ್ ಮಧುಗಿರಿ ತಾಲೂಕಿನ ಹೊಸಕೆರೆ ಗ್ರಾಮದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಈ ಮಾತುಗಳನ್ನಾಡಿದ್ದಾರೆ. ಮಿಡಿಗೇಶಿ ಹಾಗೂ ಐಡಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ವತಿಯಿಂದ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಕೊಂಡವಾಡಿ ಚಂದ್ರಶೇಖರ್, ಅಧಿಕಾರ ಸಿಕ್ಕಾಗ ಮಾತ್ರ ಜನಪರ ಯೋಜನೆಗಳನ್ನು ಜಾರಿಗೆ ತರಲು ಸಾಧ್ಯ. ಕೇವಲ ಹಣಬಲದಿಂದ ಚುನಾವಣೆ ಗೆಲ್ಲಬಹುದು ಎಂಬ ಭಾವನೆ ಕೆಲವರಲ್ಲಿದೆ. ಆದರೆ ನೆನಗುದಿಗೆ ಬಿದ್ದಿರುವ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು ಎಂಬ ಉದ್ದೇಶದಿಂದ ಅಧಿಕಾರದ ಅಗತ್ಯವಿದೆ ಎಂದರು. ಏನು ನೀರಾವರಿ ಯೋಜನೆಗೆ ಸಾಕಷ್ಟು ಜನ ಮಾತನಾಡುವಂತ ಹೇಳಿದ್ರು. ಎತ್ತಿನೊಳೆ ಅದು ಎತ್ತಿನೊಳೆ ಬರ್ತಾ ಇದೆ ಹೋಗ್ತಾ ಇದೆ ಅಂತ ಜಗಳ ಹೇಳಿದ್ರು. ಇವು ಬರ್ತಾವೆ, ಯಾವ ಗಾರ್ಮೆಂಟ್ಸ್ ಬರ್ತಾವೆ. ಇವೆಲ್ಲ ಚುನಾವಣೆ ಸಂದರ್ಭದಲ್ಲಿ ಏನಾಗುತ್ತೆ ಮಾತುಗಳು. ಅದ್ರ ಜೊತೆಗೆ ಜಿಲ್ಲೆ ಮಾಡ್ತೀವಿ ಇದೆಲ್ಲ ಏನು ಇವೆಲ್ಲ ಚುನಾವಣೆ ಒಳಗೆ ಸಂದರ್ಭದಲ್ಲಿ ಹೇಗಾಗುತ್ತೆ ಒಂದು ಕಾರ್ಯಗತ ಆಗಲಿಲ್ಲ, ಹೋಗಿಲ್ಲ, ಮಾಡಲಿಲ್ಲ. ಜಗಳ ಹೇಳಿದ್ದಕ್ಕೆ ಇಂಥವನ್ನೆಲ್ಲ ಹೊರಗಡೆಯಿಂದ ಬಂದಿರೋರು ಹೇಳ್ತಾ ಇರ್ತಾರೆ. ಚುನಾವಣೆ ಬಂದಾಗ ಹೇಳ್ತಾರೆ, ಮಾಡ್ತಾರೆ. ನೀವು ಹೊರಗಾಗಿ ಕೆಲಸ ಕಳಿಸ್ಕೊಡ್ತೀರಾ. ಆಮೇಲೆ ನಾವು ಇದೇ ನರಕದ ಅನುಭವಿಸಬೇಕಾಗುತ್ತೆ. ಅದಕ್ಕೋಸ್ಕರ ಸ್ಥಳೀಯರಿಗೆ ನಮ್ಮ ತಾಲೂಕವ್ರಿಗೆ ನೀವು ಮತ ಕೊಟ್ರೆ ಅವ್ರಿಗೆ ನಮ್ಮ ತಾಲೂಕಲ್ಲಿ ನಾವೇನಾದ್ರೂ ಕೆಲಸ ಮಾಡಬೇಕು ಅನ್ನೋ ಭಾವನೆ ಇರುತ್ತೆ. ಏನು ನೀರಾವರಿ ಯೋಜನೆಗಳಿರ್ಬೋದು, ಜೊತೆಗೆ ಅದಕ್ಕೆ ಏನನ್ನ ಉಪಕಸಬುಗಳು ಮಾಡೋದಕ್ಕೆ ಟೈಲರಿಂಗ್ ಇವೆಲ್ಲ ಗಾರ್ಮೆಂಟ್ಸ್ ಇವೆಲ್ಲ ಏನೇ ತರಬೇಕು ಮಾಡಬೇಕು ಅನ್ನೋದಾಗ ನನ್ನ ತಾಲೂಕಿಗೆ ನನ್ನ ತಾಲೂಕಿನ ಜನರು ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರದ ಲಾಭನ ನನ್ನ ತಾಲೂಕಿನ ಜನಕ್ಕೆ ಕೊಡಬೇಕು ಅನ್ನೋದಾದ್ರೆ ಕೆಲಸ ಕಾರ್ಯಗಳನ್ನ ಮಾಡಿದಾಗ ಅದರ ಮುಖಾಂತರ ಲಾಭ ನಾವು ಅದನ್ನ ಅಧಿಕಾರದ ಲಾಭನ ನಮ್ಮ ರೈತರು ಕೊಡಕ್ಕಾಗಬೇಕಿದ್ರೆ ಇಲ್ಲ ನನಗೇನೋ ಒಂದು ಅಧಿಕಾರ ಕೊಟ್ಟರು ನಾವು ಅಧಿಕಾರ ಇರೋರು 5 ವರ್ಷ ಓಡಾಡ್ತಿದ್ದೀವಿ ಅನ್ನೋದಾಗ ಯಾವುದು ಸಹ ಆಗ್ತಿಲ್ಲ. ಹೇಳಿದ್ರು ನನ್ನ ಚುನಾವಣೆಯಲ್ಲಿ ಮೊದಲೇ ಸಾರಿ ಗೆದ್ದಿದ್ರು ನನಗೆ ಇಷ್ಟೊಂದು ಅಭಿನಂದನೆ ಎಲ್ಲ ಇರ್ತಾವಿಲ್ಲ. ಆದರೆ ಇದು ಸತ್ಯಕ್ಕೆ ಸತ್ತ ಜಯ ಅಂತೇಳಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ನಾನು ಇವತ್ತು ಗೆದ್ದು ಬಂದಿದ್ದಕ್ಕೆ ಇವತ್ತು ಇಷ್ಟೊಂದು ಎಲ್ಲಾ ಮೌಢ್ಯಗಳನ್ನು ಸಹ ಕರೆದು ನನಗೆ ಒಂದು ನೀವು ಸಾಧನೆ ಮಾಡಿದ್ದೀರಿ. ಇವತ್ತು ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತ ಹೇಳಿ ಎಲ್ಲಾ ತಾಲೂಕರು ಸಹ ಅಭಿನಂದನೆ ಮಾಡ್ತಾರೆ. ಅದಕ್ಕೆ ತಾವೆಲ್ಲರೂ ಸಹ ನಾನು ಚಿರಋಣಿ ಆಗ್ತೀನಿ. ಇನ್ನು ಪುರಸಭೆ ಸದಸ್ಯ ಎಂಆರ್ ಜಗನ್ನಾಥ್ ಮಾತನಾಡಿ, ಚುನಾವಣಾ ಸಂದರ್ಭದಲ್ಲಿ ಕೈಗಾರಿಕಾ ವಲಯ, ಉದ್ಯೋಗ ಸೃಷ್ಟಿ ಸೇರಿಸಿದಂತೆ ಹಲವು ಭರವಸೆಗಳನ್ನ ನೀಡಲಾಗಿದ್ದರೂ ಅವುಗಳು ಈಡೇರಿಲ್ಲ. ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ಕೊಂಡವಾಡಿ ಚಂದ್ರಶೇಖರ್ ಅವರಂತಹ ಸ್ಥಳೀಯ ನಾಯಕತ್ವಕ್ಕೆ ಜನರು ಬೆಂಬಲ ನೀಡಿದರೆ ಮಧುಗಿರಿ ಅಭಿವೃದ್ಧಿಗೆ ಹೊಸ ದಿಕ್ಕು ಸಿಗಲಿದೆ ಎಂದು ತಿಳಿಸಿದರು. ನಿರ್ದೇಶಕರಾದರು, ಅಧ್ಯಕ್ಷರುಗಳಾಗಿರುವ ಯಾರು ಈ ರೀತಿ ಕೆಲಸವನ್ನ ಅಭಿವೃದ್ಧಿ ಕೆಲಸವನ್ನ ಯಾರು ಮಾಡಕ್ಕಾಗಲಿಲ್ಲ, ಮಾಡಕ್ಕೂ ಆಗಲ್ಲ ಅವ್ರಿಗೆ. ಯಾಕಂದ್ರೆ ಆ ಇಚ್ಛಾಶಕ್ತಿ ಆ ಮನಸ್ಸಿನಲ್ಲಿ ಇರಬೇಕು. ನಾನು ಇದು ಮಾಡಬೇಕು, ನಮ್ಮ ರೈತರ ಪರವಾಗಿ ನಾನು ನಿಲ್ಲಬೇಕು, ಅವರು ಸ್ವಾವಲಂಬಿ ಮಾಡಬೇಕು. ಯಾಕೆಂದ್ರೆ ಇವತ್ತು ಹಿಂದಿನ ಕಾಲದಲ್ಲಿ ನಾನು ನೋಡೋಕೆ ಮನೆ ಕೆಲಸ ತರಬೇಕು, ದುಡಿಬೇಕು, ಮನೆ ಹೆಂಗಸರು ಗೆದ್ದುಕೊಳ್ಳಬೇಕಾಗಿತ್ತು. ಇವತ್ತು ಮಹಿಳಾ ಹಾಲು ಉತ್ಪಾದಕರ ಮಹಿಳಾ ಸಹಕಾರಗಳನ್ನ ಕಟ್ಟಿ ಅತಿ ಹೆಚ್ಚಿನದಾಗಿ ನಮ್ಮಲ್ಲಿ ಸಹಕಾರಗಳನ್ನ ಹೆಚ್ಚಿದಾಗಿ ಒಂದು ಮಾಡಿರುವಂತಹ ರೀತಿ ನಮ್ಮ ಕೊಡಬಾಡಿದೆ. ಇನ್ನು ಕಾರ್ಯಕ್ರಮದಲ್ಲಿ ಚಂದ್ರಶೇಖರ್ ಅವರನ್ನ ಸನ್ಮಾನಿಸಿ ಅಭಿನಂದಿಸಲಾಯಿತು. ಈ ವೇಳೆ ಹಾಲು ಉತ್ಪಾದಕರ ಸಂಘದ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.